ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಸ್ಯಾನಿ ಕಂಪನಿ ಸ್ಯಾನಿ S27 ಇದು ಮಿನಿ ಎಕ್ಸ್ಕವೇಟ್ರು. ಈ ಗಾಡಿದು ಸೆಂಟರ್ ಜಾಯಿಂಟ್ದು ಲಾಕ್ ಕಟ್ ಆಗಿದೆ, ಮತ್ತು ಒಂದು ಹೋಸ್ ಪೈಪ್ ಹೋಗಿದೆ ಅಂತ ನಮ್ಮ ಚೆನ್ನು ಪಾಟೀಲ್ ಅಂತ ಫೋನ್ ಮಾಡಿದ್ದಾರೆ. ಗಾಡಿ ಹತ್ರ ಬಂದಿದ್ದೀನಿ, ನಮ್ಮ ಚೆನ್ನು ಪಾಟೀಲ್ ಅಂತ. ಆರಾಮೇನಪ್ಪ? ಆರಾಮಿದ್ರಿ? ಮತ್ತು ಏನಾಗಿದೆ ಗಾಡಿ ಕಂಪ್ಲೇಂಟ್? ಒಂದು ಹೋಸ್ ಪೈಪ್ ಹೋಗೈತೆ. ಹೋಸ್ ಪೈಪ್ ಹೋಗುತ್ತೆ. ಎಲ್ಲಿ ಬರುತ್ತದು ಪೈಪು? ಸೆಂಟ್ರ್ ಜಾಯಿಂಟ್ ಲಾಕ್ ಬೋಲ್ಟ್ ಕಟ್ಟಾಗಿ ಅಸೆಂಬಲ್ ತಿರುಗ್ತೈತಾ, ರೊಟೇಟ್ ಆಗ್ತಾ ಇದೆ. ಇದೆ ಅಲ್ವಾ ಶಾಫ್ಟ್ ಅಲ್ಲೇ ಕಟ್ ಆಗಿರೋದು, ಬೋಲ್ಟ್ ಕಟ್ ಆಗಿರೋದು. ಇದೊಂದು ಪೈಪ್ ಚೇಂಜ್ ಮಾಡ್ಬೇಕಲ್ವಾ? ಸರಿ. ಮತ್ತು ಅದು ಬಿಟ್ಟರೆ ಅಷ್ಟೇ ಏನಿಲ್ಲ. ಸೆಂಟರ್ ಜಾಯಿಂಟು ಶಾಫ್ಟಲ್ಲಿ ಲಾಕ್ ಬರುತ್ತೆ, ಶಾಫ್ಟ್ ತಿರುಗಬಾರ್ದು ಅಂತ. ಅದ್ರದ್ದು ಬೋಲ್ಟ್ ಏನಾರ ಕಟ್ ಆಗಿದ್ರೆ ಆ ಥರ ರೌಂಡಾಗಿ ತಿರುಗುತ್ತೆ, ಅದೊಂದು ಚೆಕ್ ಮಾಡೋಣ. ಮತ್ತು ಒಂದು ಹೋಸ್ ಪೈಪ್ ಹೋಗಿದೆ, ಒಂದೊಂದು ಹೋಸ್ ಪೈಪು ಓಪನ್ ಮಾಡೋಣ. ಅದು ಸೆಂಟರ್ ಜಾಯಿಂಟು ಶಾಫ್ಟು ಕಾಣ್ತೈತಲ್ಲ, ಶಾಫ್ಟು ಕೆಳಗಡೆ ಸೆಂಟರ್ ಜಾಯಿಂಟ್ ಶಾಫ್ಟ್ ಇದು ನೋಡಿ. ಸೆಂಟರ್ ಜಾಯಿಂಟಿನ ಹೋಸ್ ಪೈಪ್ ಎಲ್ಲ ಬಿಚ್ಚಾಕ್ಬಿಡೀನಿ. ಸೆಂಟರ್ ಜಾಯಿಂಟ್ ಇದು ಟೋಟಲ್ಲು 7 ಪೈಪು, 8 ಪೈಪ್ ಬರುತ್ತೆ. 8 ಪೈಪ್ ಎಲ್ಲ ಬಿಚ್ಚಿದ್ದೀನಿ, ಇದೆ ಬಿಚ್ಚಿರೋದು. ಈ ಥರ ಟ್ಯಾಕ್ಸ್ ಇದ್ದರೆ ಮಾರ್ಕ್ ಮಾಡ್ಕೊಂಬಿಡಿ, ಯಾಕಂದರೆ ಸೇಮ್ ಇರ್ತವೆ ಪೈಪ್ಗಳು, ಗೊತ್ತಾಗಲ್ಲ ಬಿಚ್ಬೇಕಾದ್ರೆ. ಈ ಥರ ಮಾರ್ಕ್ ಮಾಡ್ಕೊಂಬಿಟ್ರೆ ಬೆಸ್ಟ್ ಆಗುತ್ತೆ. ಸೆಕೆಂಡ್, ಇವಾಗ ಇದು ಬಾಡಿ ಅಂತೂ ಇಳಿಸಲ್ಲ, ಕೆಳಗಡೆ ಒಂದು ಲಾಕ್ ಕೊಟ್ಟಿರ್ತಾರೆ, ಲಾಕ್ ಓಪನ್ ಮಾಡೋಣ. ಅದು ಯಾವ ಥರ ಇರುತ್ತಂತ ಬಾಟಮಲ್ಲಿ ತೋರಿಸ್ತೀನಿ ನೋಡಿ. ಗಾಡಿ ಈ ಥರ ಗುಂಡೇಲಿ ನಿಲ್ಸ್ಕೋಬೇಕಾಗತ್ತೆ. ಇದು ಪೈಪ್ಲೈನ್ ಕೆಲಸ ಮಾಡಿರೋದು ಇಟಾಚಿದು, ಅದೇ ಪೈಪ್ಲೈನ್ ಗುಂಡೇಲಿ ನಿಲ್ಲಿಸಿರೋದು. ಯಾಕಂದರೆ ಕೆಳಗಡೆ ಬಿಚ್ಚಿಗೆ ಜಾಗ ಆಗಲ್ಲ ನೋಡಿ. ಇದು ಸೆಂಟರ್ ಜಾಯಿಂಟ್, ಇದೇನು ಬಿಚ್ಚಲ್ಲ. ಇವಾಗ ಇಲ್ಲಿ ಒಂದು ಲಾಕ್ ಬರುತ್ತೆ, ಈ ಲಾಕ್ ಓಪನ್ ಮಾಡಿ ಇದೊಂದು ವಾಷರ್ ಹೊರಗೆ ತಗೊಂಬಿಟ್ರೆ, ಇಲ್ಲಿಂದ ಏನಾದ್ರು ತಗೊಂಡು ಟ್ಯಾಪ್ ಮಾಡಿದ್ರೆ ಈ ಶಾಫ್ಟ್ ಮೇಕ್ ಎತ್ಬಿಡುತ್ತೆ. ಓಪನ್ ಮಾಡೋಣ ನೋಡಿ. ಇದು ಸೆಂಟರ್ ಜಾಯಿಂಟ್ ಬಾಟಮಲ್ಲಿ ಈ ಥರ ಲಾಕ್ ಕೊಟ್ಟಿರ್ತಾರೆ, ಒಂದು ಪ್ಲೇಟ್ ಇರುತ್ತೆ. ಇವೆರಡು ಓಪನ್ ಮಾಡಿ ಶಾಫ್ಟಿಗೆ ಈ ಪಾಯಿಂಟಲ್ಲಿ ಟ್ಯಾಪ್ ಮಾಡಿದ್ರೆ ಇದು ಈ ಥರ ಹೊರಗೆ ಬರುತ್ತೆ ಶಾಫ್ಟ್ ಬಾಡಿಯಿಂದ ನೋಡಿ. ಈ ಬಾಡಿ ಬಂದು ಮೇಲಿಂದ ಕುಂತಿರುತ್ತೆ ನೋಡಿ, ಓಪನ್ ಆಗಿದೆ ನೋಡಿ. ಇವೆಲ್ಲ ಸೀಲ್ಗಳು ಇವು. ಚೆನ್ನಾಗಿರೋ ಲೀಕೇಜ್ ಆಯ್ತಾನಪ್ಪ ಸೆಂಟರ್ ಜಾಯಿಂಟಲ್ಲಿ? ಲೀಕೇಜ್ ಏನಿದೆ ಅಲ್ವಾ? ಸರಿ. ಈಗ ಅದು ಯಾವ್ದು ಹೇಳಿ ಎತ್ತರ ಸ್ವಲ್ಪ ಶಾಫ್ಟ್ ತೋರ್ಸೋಣ ಯಾವ್ದು ಅಂತ. ಲಾಕ್ ಇತ್ತಲ್ಲ, ಈ ಬೋಲ್ಟ್ ಕಟ್ ಆಗ್ಬಿಟ್ಟೈತಲ್ಲ ನೋಡಿರಿ. ಇದರಲ್ಲಿ ಒಂದು ಬೋಲ್ಟ್ ಬರುತ್ತೆ 19 ಸೈಜಿಂದು, ಅದು ಕಟ್ಟಾಗಿದೆ. ಇವಾಗ ಇದನ್ನು ವೆಲ್ಡಿಂಗಲ್ಲಿ ತೆಗ್ಸೋಣ. ಆಮೇಲೆ ನೆಕ್ಸ್ಟು ಒಂದು ಹೋಸ್ ಪೈಪ್, ಇದೊಂದು ಹೋಸ್ ಪೈಪ್, ಈ ಹೋಸ್ ಪೈಪ್ ಇಲ್ಲಿ ಕಟ್ಟಾಗಿದೆ. ಈ ಹೋಸ್ ಪೈಪನ್ನು ರೆಡಿ ಮಾಡ್ಸೋಣ ಎರಡು. ಎಲ್ಲಿ ತೊಗೊಂಡು ಹೋಗ್ಬೇಕು ಈಗ ಇದನ್ನು? ರಾಣಿಬೆನ್ನೂರಾ? ಸರಿ, ಒರೆಸ್ಕೊಳ್ಳಿ, ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳಿ ನೋಡಿ. ಇದು ಶಾಫ್ಟ್ ಓಪನ್ ಆದಮೇಲೆ ಬಾಡಿ, ಇದು ಕೆಳಗಡೆ ಕಾಣ್ತಿರಲ್ಲ ಬಾಡಿ, ಈ ಥರ ಇರುತ್ತಿದ್ದು. ಇವಾಗ ಚೆನ್ನು ಅದು ಬೋಲ್ಟ್ ತೆಗ್ಸ್ಕೊಂಡೆ ಅಲ್ಲ, ಒಂದು ಪೈಪ್ ಒಂದು ಎರಡು ರೆಡಿ ಮಾಡ್ಸ್ಕೊಂಡು ಬಂದುಬಿಡಿ. ಕಾಯ್ತಿರ್ತೀನಿ, ಬೇಗ ಬರ್ರಿ. ಓಕೆ. ನಮ್ಮ ಚೆನ್ನು ಪಾಟೀಲ್ ಶಾಫ್ಟಲ್ಲಿ ಬೋಲ್ಟ್ ಒಂದು ತೆಗ್ಸಿ ಆಮೇಲೆ ಹೋಸ್ ಪೈಪ್ ಒಂದು ರೆಡಿ ಮಾಡ್ಕೊಂಬರೋದು. ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಒಂದು ಸೈಡು ರಾಣಿಬೆನ್ನೂರು, ಇಲ್ಲಿಂದ ರಾಣಿಬೆನ್ನೂರು 20 ಕಿಲೋಮೀಟ್ರು. ಸರಿ, ಹೋಗ್ಬರಿ. ಅವರು ಮಾಡ್ಕೊಂಬರೋಷ್ಟೊತ್ತಿಗೆ ಇನ್ನೇನೇನು ಮಾಡೋಕ್ಕೆ ಕೆಲಸ ಇಲ್ಲ, ಆರಾಮಾಗಿ ಇಲ್ಲೇ ಬಿಟ್ಕೊಬೇಡ ನೋಡಿರಿ. ಒಳ್ಳೆ ಕ್ಲೈಮೇಟ ಇವತ್ತಂತೂ, ನೆರಳು ಚೆನ್ನಾಗೈತೆ. ಬಿಸಿಲಿದ್ದಾಗಂತೂ ಸಾಕಾಗ್ಬಿಡ್ತೈತೆ. ಸೆಂಟರ್ ಶಾಫ್ಟು ಈ ಲಾಕ್ ಕಟ್ಟಾಗಿತ್ತು, ಈ ಬೋಲ್ಟು. ಇದನ್ನು ಬೇರೆ ತೆಗ್ಸಿ ಹೊಸದು ಟೈಟ್ ಮಾಡಿ ಹೆಡ್ ಕಟ್ ಮಾಡಿಸಿರೋದು. ಇವಾಗ ಮತ್ತೆ ಹೋಸ್ ಪೈಪ್ ಒಂದು ಕಟ್ಟಾಗಿತ್ತು, ಹೋಸ್ ಪೈಪ್ ಒಂದು ಮಾಡಿಸ್ಕೊಂಬಂದವ್ರೆ. ಇವಾಗ ಶಾಫ್ಟು ಬಾಡಿಯಲ್ಲಿ ಫಿಟ್ ಮಾಡಿಬಿಡೋಣ. ಸೆಂಟರ್ ಜಾಯಿಂಟ್ ಅಂತೂ ಶಾಫ್ಟ್ ಮೇಲಿಂದ ಕುಂತಿದೆ. ಇವಾಗ ಬಾಟಮಲ್ಲಿ ಒಂದು ಪ್ಲೇಟು ಲಾಕ್ ಬರುತ್ತೆ, ಇವೆರಡು ಫಿಟ್ ಮಾಡೋಣ. ಕೆಳಗಡೆ ಲಾಕು ಪ್ಲೇಟ್ ಕುಂತಾಯಿತು, ಇದು ಲಾಕ್, ಇದು ಪ್ಲೇಟ್. ಇವಾಗ ಮೇಲೆ ಹೋಗಿ ಹೋಸ್ ಪೈಪ್ ಕನೆಕ್ಷನ್ ಕೊಟ್ಬಿಡೋಣ. ಸೆಂಟರ್ ಜಾಯಿಂಟ್ ಫಿಟ್ ಶಾಫ್ಟ್ ಕೂರಿಸಿ ಆಮೇಲೆ ಮೇಲೆಗಡೆ ಹೋಸ್ ಪೈಪ್ ಎಲ್ಲ ಕೂರ್ಸಾಯಿತು. ಇವಾಗ ಹೈಡ್ರಾಲಿಕ್ ಆಯಿಲ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಹೈಡ್ರಾಲಿಕ್ ಆಯಿಲ್ ಇಲ್ಲಿ ಹಾಕೋದು.
ಇಲ್ಲಿ ಗೇಜ್ ಇರುತ್ತೆ. ಇಲ್ಲಿ ಹೈಡ್ರಾಲಿಕ್ ಆಯಿಲ್ ಗೇಜಿಗೆ ಬಂದಿದೆ. ನೆಕ್ಸ್ಟ್ ಇದು ಕ್ಯಾಪ್ ಬರುತ್ತೆ, ಫಿಲ್ಟರ್ ಮೇಲುಗಡೆ ಥರ ಕ್ಯಾಪ್ ಬರುತ್ತೆ, ಅದ್ರ ಮೇಲುಗಡೆ ಸ್ಪ್ರಿಂಗು, ಮೇಲುಗಡೆ ಈ ಪ್ಲೇಟ್ ಬರುತ್ತೆ. ಪ್ಲೇಟ್ ಹಾಕ್ಬಿಡೋದು, ಬೋಟ್ ಹಾಕಿ 4 ಸ್ಕ್ರೂ ಹಾಕಿ ಟೈಟ್ ಮಾಡೋದು. 13 ಸೈಜು. ಎಂಟು ಎಲ್ಲ ಹೌಸ್ ಪೈಪೆಲ್ಲ ಕುಂತಾಗಿದೆ. ಚೆನ್ನಪ್ಪ ಅವರೇ ಸ್ಟಾರ್ಟ್ ಮಾಡಿ ಗಾಡಿ. ಚೆಕ್ ಮಾಡ್ಕೊಳ್ಳಿ.
ಲೀಕೇಜ್ ಏನಾರು ಆಯ್ತಾ ಚೆಕ್ ಮಾಡೋಣ. ಲೀಕೇಜ್ ಏನಿಲ್ಲ, ಓಕೆ, ವರ್ಕು ಕಂಪ್ಲೀಟ್ ಇತ್ತು. ಬಾಟಮಲ್ಲಿ ನೋಡಿದ್ರಾ ಲೀಕೇಜ್ ಏನಾರು ಆಯ್ತಾ? ಇಲ್ಲ, ರೈಟ್, ಬಾಟಮಲ್ಲಿ ಲೀಕೇಜ್ ಇಲ್ಲ. ಸ್ಯಾನಿ ಕಂಪನಿದು SY27U ಮಿನಿ ಎಕ್ಸ್ಕವೇಟ್ರು. ಈ ಗಾಡಿದು ಸೆಂಟರ್ ಜಾಯಿಂಟ್ ಪೈಪು ಹೊಡೆದಿತ್ತು ಅಂತ ಬಂದಿದ್ದೆ. ಬಂದು ಚೆಕ್ ಮಾಡಿದರೆ ಶಾಫ್ಟಲ್ಲಿ ಲಾಕ್ ಬರುತ್ತೆ, ಶಾಫ್ಟ್ ತಿರುಗಬಾರ್ದು ಅಂತ. ಆ ಲಾಕ್ ಕಟ್ಟಾಗಿ ಶಾಫ್ಟ್ ತಿರುಗಿ ಹೊಸ ಪೈಪ್ ಕಟ್ಟಾಗಿತ್ತು. ಆಮೇಲೆ ಶಾಫ್ಟ್ ಓಪನ್ ಮಾಡಿ, ಆಮೇಲೆ ಹೊಸ ಪೈಪ್ ಓಪನ್ ಮಾಡಿ ಇಲ್ಲಿ ರಾಣೆಬೆನ್ನೂರು ಕಳಿಸಿದ್ದೆ, ನಿಯರ್ ಬೈ. ರೆಡಿ ಮಾಡ್ಕೊಂಡು ತೊಗೊಂಬಂದರು, ಎಲ್ಲ ಫಿಟ್ ಮಾಡಿ ಎಲ್ಲ ಚೆಕ್ ಮಾಡಿದ್ದೀವಿ. ಲೀಕೇಜ್ ಏನಾಗಲಿಲ್ಲ. ಮತ್ತು ಇದ್ರದ್ದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.